ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್. ಇವತ್ತು ನಾವು ಹಾಲುಂಡೆ ಮಾಡುವ. ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು: ಅಕ್ಕಿ ಹಿಟ್ಟು, ರೈಸ್ ಫ್ಲವರ್, ಈ ಲೋಟೆಯಲ್ಲಿ ನಾನು 3 ಲೋಟೆ ತಗೊಂಡಿದ್ದೇನೆ. ಜಾಗ್ರಿ ಬೆಲ್ಲದ ಪುಡಿ 4 ಟೇಬಲ್ ಸ್ಪೂನ್, ನಿಮಗೆ ಸಿಹಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ಯೂಸ್ ಮಾಡ್ಬೋದು. ಸಾಲ್ಟ್ 3/4 ಟೀ ಸ್ಪೂನ್ ಅಷ್ಟು. ಕೊಕೊನಟ್ ಮಿಲ್ಕ್, ತೆಂಗಿನ ಹಾಲು, ಗಟ್ಟಿ ತೆಂಗಿನ ಹಾಲು ಇಲ್ಲಿ 400 ml. ಮೊದಲಿಗೆ ನಾವು ಅಕ್ಕಿ ಉಂಡೆ ಮಾಡುವ. ಅಕ್ಕಿ ಹಿಟ್ಟು ಬೌಲ್ ಅಲ್ಲಿ ತಗೊಂಡಿದ್ದೇನೆ. ಇದಕ್ಕೆ ನಾವು ಸಾಲ್ಟ್ ಉಪ್ಪು ಹಾಕೊಳ್ಳುವ. ಮೊದಲಿಗೆ ಈಗ ನಾವು ಸ್ವಲ್ಪ ಬಿಸಿ ನೀರು ಹಾಕೊಳ್ಳುವ. ಬಿಸಿ ನೀರು ಹಾಕೋದ್ರಿಂದ ಉಂಡೆ ಸಾಫ್ಟ್ ಆಗಿ ಮೆದುವಾಗಿ ಬರುತ್ತೆ. ನೀರು ನೀವು ನೋಡ್ಕೊಂಡು ಅಡ್ಜಸ್ಟ್ ಮಾಡಿ ಹಾಕೊಳ್ಬಹುದು. ಒಮ್ಮೆನೆ ಜಾಸ್ತಿ ನೀರು ಹಾಕೊಳ್ಬೇಡಿ. ಈಗ ನಾವು ಸಣ್ಣ ಸಣ್ಣ ಅಕ್ಕಿ ಉಂಡೆ ಮಾಡ್ಕೊಳ್ಳುವ. ಪಾತ್ರೆ ಬಿಸಿಗಿಟ್ಟಿದ್ದೇನೆ. ಈಗ ನಾವು ಕೊಕೊನಟ್ ಮಿಲ್ಕ್, ತೆಂಗಿನ ಹಾಲು ಸೇರಿಸಿಕೊಳ್ಳುವ. ಈಗ ನಾವು 3 ಲೋಟೆಯಷ್ಟು ನೀರು, ವಾಟರ್ ಹಾಕೊಳ್ಳುವ. ಅದರ ಜೊತೆನೆ ಅರ್ಧ ಟೀ ಸ್ಪೂನ್ ಅಷ್ಟು ಸಾಲ್ಟ್, ಉಪ್ಪು ಹಾಕೊಳ್ಳುವ. ಆನಂತರ ಜಾಗ್ರಿ ಪೌಡರ್, ಬೆಲ್ಲದ ಪುಡಿ. ಈಗ ನಾವು ಲಿಡ್ ಕ್ಲೋಸ್ ಮಾಡಿ ಇದು ಹಾಲನ್ನು ಕುದಿ ಬರಲಿಕ್ಕೆ ಬಿಡುವ. ಈಗ ಇಲ್ಲಿ ಹಾಲು ಒಳ್ಳೆ ರೀತಿ ಕುದಿ ಬಂದಿದೆ. ಈ ರೀತಿ ಕುದಿ ಬರಬೇಕು. ಈಗ ನಾವು ಅಕ್ಕಿ ಉಂಡೆಯನ್ನು ಹಾಕೊಳ್ಳುವ ಒಂದೊಂದಾಗಿ. ಫ್ಲೇಮ್ ಮೀಡಿಯಂ ಅಲ್ಲಿ ಇಟ್ಕೊಳ್ಳಿ, ಮೀಡಿಯಂ ಟು ಹೈ ಅಲ್ಲೇ. ಒಮ್ಮೆ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಆನಂತರ 15 ಮಿನಿಟ್ 15 ಮಿನಿಟ್ಸ್ ಇದನ್ನು ನಾವು ಕುಕ್ ಆಗ್ಲಿಕ್ಕೆ ಬಿಡುವ. ಬೇಯಲಿ ಮೀಡಿಯಂ ಫ್ಲೇಮ್ ಅಲ್ಲಿ. ಹದಿನೈದು ಮಿನಿಟ್ ಆಗಿ ನಮ್ಮ ಹಾಲುಂಡೆ ರೆಡಿ ಆಗಿದೆ ಸರ್ವ್ ಮಾಡ್ಲಿಕ್ಕೆ. ನೀವು ಬೇಕಂದ್ರೆ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕೊಳ್ಬಹುದು, ಆಪ್ಷನಲ್. ನಾನಿಲ್ಲಿ ಏಲಕ್ಕಿ ಪೌಡರ್ ಹಾಕ್ತಾ ಇಲ್ಲ.